ವೀಕ್ಷಕರಿಗೆ ನಮಸ್ಕಾರ. ಚಾಮರಾಜನಗರ ತಾಲೂಕು ಕುರುಬರ ಸಂಘ ಬಹಳ ಶಿಸ್ತಿನ ಸಂಘ ಅನ್ನೋ ಒಂದು ಹೆಸರನ್ನು ಪಡ್ಕೊಂಡಿದೆ. ಅದರಲ್ಲೂ ಪ್ರಸ್ತುತ ಸಂದರ್ಭದಲ್ಲಿ ಸಂಘದ ಬೈಲಾ ತಿದ್ದುಪಡಿ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಒಂದು ತಂಡ ಬೈಲಾ ತಿದ್ದುಪಡಿ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದೆ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡಲು ಚಾಮರಾಜನಗರ ತಾಲೂಕು ಕುರುಬರ ಸಂಘದ ನಿರ್ದೇಶಕರಾದ ಸೂರ್ಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಈ ವಿಚಾರವಾಗಿ ಮಾತನಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಒಂದು ವಿಚಾರ ಏನು ಅಂದರೆ, ಸೂರ್ಯಕುಮಾರ್ ಅವರು ಈ ಬಸವಣ್ಣ, ಕನಕದಾಸರು, ಅಂಬೇಡ್ಕರ್ ವಿಚಾರಧಾರೆಗಳನ್ನ ಯಾವಾಗಲೂ ಮಾತನಾಡ್ತಾ ಇರ್ತಾರೆ. ಆದರೆ ಇವ್ರು ಇರ್ತಕ್ಕಂಥ ಪಕ್ಷ ರೈಟ್ ಪಕ್ಷದಲ್ಲಿದ್ದಾರೆ. ಆದರೆ ಇವರ ಚಿಂತನೆಗಳು ಲೆಫ್ಟ್ ರೀತಿ ಇದೆ. ಏನು ಈ ಗೊಂದಲ ಸಾಕಷ್ಟು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಮ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದೆ. ನಾನು ಬಾಲ್ಯದಿಂದಲೂ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದುಕೊಂಡು ಇದರ ಜೊತೆಗೆ ಬಸವಣ್ಣವ್ರ ಸಿದ್ಧಾಂತ, ಅಂಬೇಡ್ಕರ್ ಅವರ ಥಾಟ್ಸು, ಕನಕದಾಸರ ಕೀರ್ತನೆಗಳನ್ನು ಚಿಕ್ಕ ವಯಸ್ಸಿಂದ ಕೇಳ್ಕೊತಿದ್ದೆ. ಆದ್ದರಿಂದ ನಾನು ಹಿಂದೂ ಧರ್ಮದ ಒಬ್ಬ ಅಭಿಮಾನಿನೂ ಸಹ ಹೌದು. ಅದೇ ಥರ ಶರಣರ ಚಿಂತನೆಗಳ ವಿಚಾರಧಾರೆಗಳನ್ನು ಸಹ ಯಾವಾಗಲೂ ನನ್ನ ಸೆಳೀತಾ ಇತ್ತು. ಆದ್ದರಿಂದ ಎರಡೂ ನಾನು ತೊಡಗಿಸ್ಕೊಂಡಿದ್ದೆ. ಅದರಲ್ಲಿ ಒಂದು ಪರ ಒಂದು ವಿರೋಧ ಅಂತ ಹೇಳೋಲ್ಲ. ಶರಣರು ನಮ್ಮವರೇ, ಸನಾತನ ಧರ್ಮವೂ ಸಹ ಇದೇ ಭೂಮಿಯಲ್ಲಿ ಹುಟ್ಟಿರತಕ್ಕಂಥದ್ದು. ಎರಡನ್ನೂ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ಓಕೆ ಸರ್. ಈಗ ತಾಲೂಕು ಕುರುಬರ ಸಂಘ ಅಂತಂದರೆ ಸಾಕಷ್ಟು ಒಂದು ಶಿಸ್ತಿನ ಸಂಘ ಅನ್ನೋದೇ. ಆಮೇಲೆ ಆ ಎಲೆಕ್ಷನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆದಾಗ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ. ಈ ಥರ ಮಾಡಬೇಕು, ತಾಲೂಕು ಕುರುಬರ ಸಂಘದ ಥರ ನಾವೆಲ್ಲ ಇರಬೇಕು. ಬೇರೆ ಬೇರೆ ಸಮಾಜಗಳಲ್ಲಿ ಇಂಥ ಮಾತುಗಳು ಬಂದಿರತಕ್ಕಂಥದ್ದು ನಾನು ಸಾಕಷ್ಟು ಕೇಳಿದ್ದೇನೆ. ಆದರೆ ಇವತ್ತು ಅಂಥ ಶಿಸ್ತಿನ ಸಂಘದಲ್ಲಿ ಇವತ್ತು ಒಂದು ಪರ ವಿರೋಧದ ಚರ್ಚೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪರ ಮತ್ತು ವಿರೋಧದ ಚರ್ಚೆಗಳು ಎಲ್ಲಿ ಬೆಳೀತಿದೆ ಅಂತಂದರೆ, ಒಂದು ಸಮಾಜ ಅಥವಾ ಒಂದು ಸಂಘ ಅಥವಾ ಒಂದು ಸಂಸ್ಥೆ ಸದೃಢವಾಗಿದೆ ಅಂತ. ನನ್ನ ಸಮಾಜ ಭಾಳ ಸದೃಢವಾಗಿದೆ, ಎಜುಕೇಟೆಡ್ಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಪ್ರಶ್ನೆ ಮಾಡೋರಿದ್ದಾರೆ, ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡೋರಿದ್ದಾರೆ. ಇಷ್ಟೆಲ್ಲ ಇರೋದ್ರಿಂದ ಇಲ್ಲಿ ಅನೇಕ ಸಾವಿರಾರು ಜನ ಈ ಸಂಘದ ಸದಸ್ಯರಿದ್ದಾರೆ. ನೂರಾರು ಜನ ಸಂಘದ ನಿರ್ದೇಶಕರಾಗಿ ಇವತ್ತವರೆಗೂ ಕೆಲಸ ಮಾಡಿದ್ದಾರೆ, ಹಾಲಿ ಮಾತಿಗಳನ್ನ ಸೇರಿ. ಸೊ ಇವರೆಲ್ಲರ ವಿಚಾರಧಾರೆಗಳು, ಎಲ್ಲರ ವಿಭಿನ್ನ ಅಭಿಪ್ರಾಯಗಳಿಂದ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭದಲ್ಲಿ ನಾವು ಸಮಾಜ ಕೂತ್ಕೊಳ್ಳೋದನ್ನು ಬಗ್ಗೆನೂ ಸಹ ಹರಿಸ್ಕೊತೀವಿ. ಆದ್ದರಿಂದ ಭಿನ್ನಾಭಿಪ್ರಾಯ ಬರ್ತಾ ಇದೆ. ಸೊ ನನಗೆ ಹೆಮ್ಮೆ ಏನಂದರೆ, ನನ್ನ ಸಮಾಜ ಸದೃಢವಾಗಿರೋದಕ್ಕೋಸ್ಕರವೇ ಇಷ್ಟೊಂದು ಕಾಂಪಿಟೇಷನ್ಗಳು ಬೆಳೀತಾ ಇದೆ ಅನ್ನೋದು ಸಂತೋಷ. ಅದು ಇಸ್ ದ ಕಾಮನ್ ಫ್ಯಾಕ್ಟ್. ಯಾವುದರಲ್ಲಿ ಭಿನ್ನಾಭಿಪ್ರಾಯ ಬರಲ್ಲ, ಯಾವುದ್ರಲ್ಲಿ ಗೊಂದಲ ಇರಲ್ಲ. ಎಲ್ಲ ಪಕ್ಷದಲ್ಲಿರ್ತವೆ, ಎಲ್ಲ ಸಂಘದಲ್ಲಿರ್ತವೆ, ಎಲ್ಲ ಸಂಸ್ಥೆಯಲ್ಲಿರ್ತವೆ. ಕಾಮನ್ ಫ್ಯಾಕ್ಟ್. ಹಾಗಾದರೆ ಈಗ ಪ್ರತಿಭಟನೆ ನಡೆಯೋಕ್ಕೆ ಏನು ಕಾರಣ ಸರ್? ಛಲಬೇಕು ಮನುಷ್ಯನಿಗೆ ಪರದನವ ನೊಲ್ಲೆ ಎಂಬ, ಛಲಬೇಕು ಮನುಷ್ಯನಿಗೆ ಪರಸತಿಯ ನೊಲ್ಲೆ ಎಂಬ, ಛಲಬೇಕು ಮನುಷ್ಯನಿಗೆ ಪರದೈವ ನೊಲ್ಲೆ ಎಂಬ, ಛಲಬೇಕು ಮನುಷ್ಯನಿಗೆ ಲಿಂಗ ಜಂಗಮ ನೊಲ್ಲೆ ಎಂಬ, ಛಲವಿಲ್ಲದವರ ಮೆಚ್ಚಲು ನಮ್ಮ ಕೂಡಲ ಸಂಗಮ ದೇವ ಅಂತ. ಒಂದು ಸಭೆಯನ್ನು ನಡೆಸಬೇಕಾದ್ರೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷರು ಛಲದಿಂದಿರಬೇಕು, ದಕ್ಷತೆಯಿಂದಿರಬೇಕು. ಒಂದು ಸಭೆಯನ್ನು ಅವರ ಹಿಡಿತದಲ್ಲಿ ಇಟ್ಕೊಂಡು ಸಭೆಯನ್ನು ಮಾಡಬೇಕು. ಸಭೆ ಮಾಡಬೇಕಾದ್ರೆ ಅವ್ರು ಫೇಲ್ ಆಗಿದ್ದಾರೆ. ಆದ್ದರಿಂದ ಇಷ್ಟೆಲ್ಲ ಗೊಂದಲ ಕಾರಣನೇ ಹೊರತು ಬೇರೆ ಏನೇನಿಲ್ಲ. ಆದರೆ ಸಂಘದ ಅಧ್ಯಕ್ಷರು ಪರವಾಗಿ ಸೂರ್ಯಕುಮಾರ್ ಅವರು ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳ್ಕೊತಾ ಇದ್ದೀರಾ ಸರ್? ನೋ. ನಾವು ಯಾಕೆ ಸಂಘದ ಅಧ್ಯಕ್ಷರ ಪರ ವಿರೋಧ ಅಂತ ನಾವು ಸಮಾಜದ ಪರ. ಅವ್ರ ಲೀಡರ್ಶಿಪ್ಪಲ್ಲಿ ರಾಜಕಾರಣ ಮಾಡೋಂಥ ಅವಶ್ಯಕತೆ, ಸಂಘಟನೆ ಮಾಡೋಂಥ ಅವಶ್ಯಕತೆ, ಸಮಾಜ ಸೇವೆ ಮಾಡೋಂಥ ಅವಶ್ಯಕತೆ ನಮ್ಮಿಲ್ಲ. ನಾನು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರೋದಂತಕ್ಕಂಥ ಮತ್ತು ರಾಜಕೀಯದ ಗರಡಿಯಲ್ಲಿ ಏಕ ಪಟ್ಟೆಗಳನ್ನು ಕಟ್ಟಿರ್ತಕ್ಕಂಥದ್ದು ನನ್ನ ತಂದೆ ಮುಖಾಂತರ.
ತಂದೆ ನಾನು ರಾಜಕೀಯ ಗುರುಗಳು, ಇನ್ನೊಬ್ಬರಿಂದ ಅವ್ರ ಲೀಡರ್ಶಿಪ್ಪಲ್ಲಿ ನಿಂತ್ಕೊಂಡು ನಾನು ಸಂಘಟನೆ ರಾಜಕಾರಣ ಮಾಡೋಂಥ ಅವಶ್ಯಕತೆ ಇಲ್ಲ. ಈಗ ಏನೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಪ್ರತಿಭಟನೆ ನೇತೃತ್ವ ವಹಿಸಿದಂಥ ಸೋಮಣ್ಣ ಗೌಡರು ಹಿಂದೆ ಬೈಲಾ ತಿದ್ದುಪಡಿ ಸಮಿತಿಯಲ್ಲಿದ್ದವರು, ಈಗ ಅವರೇ ಬೈಲಾ ತಿದ್ದುಪಡಿ ವಿರೋಧಿಸಕ್ಕೆ ಏನು ಕಾರಣ? ವೆರಿ ಗುಡ್ ಕ್ವಶನ್. ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಸೋಮಣ್ಣ ಗೌಡರು ಬೈಲಾ ತಿದ್ದುಪಡಿಯಲ್ಲಿದ್ದರು, ಯಾಕೆ ವಿರೋಧ ಮಾಡಿದ್ರು ನೋಡಿ. ಚಾಮರಾಜನಗರ ತಾಲೂಕು ಕುರುಬರ ಸಂಘ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಬೇಕು ಬೈಲಾದಲ್ಲಿ ಅಂತ ನಿರ್ಧಾರ ಮಾಡಿದ್ರು. ಬೈಲಾ ಅನ್ನತಕ್ಕಂಥದ್ದು ಭಾರತ ದೇಶಕ್ಕೆ ಯಾವ ಥರ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದಾರೆ, ಅದೇ ಥರ ಚಾಮರಾಜನಗರ ತಾಲೂಕು ಕುರುಬರ ಸಂಘಕ್ಕೆ ಬೈಲಾ ಅನ್ನತಕ್ಕಂಥದ್ದು ಸಂವಿಧಾನ ಇದೆ. ಅನೇಕ ಬಾರಿ ಸಂವಿಧಾನಗಳ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಆಯ್ತಾ ಬರ್ತದೆ ಜನಗಳ ಅನುಕೂಲಕ್ಕೋಸ್ಕರ. ಅದೇ ಥರ ಈ ಸರಿನೂ ಬೈಲಾ ತಿದ್ದುಪಡಿ ಮಾಡಬೇಕು. ಏನು ತಿದ್ದುಪಡಿ ಮಾಡಬೇಕು? ಪ್ರಮುಖವಾದಂಥ ಏನು? ಯಾವುದೇ ಸಂಘ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಯಾವುದೇ ಸಹಕಾರ ಸಂಘ ಇರ್ಬೋದು, ಅಥವಾ ಯಾವುದೇ ಬೇರೆ ಬೇರೆ ವಿಚಾರಗಳಿರ್ಬೋದು, ಪ್ರಮುಖವಾದ ತಿದ್ದುಪಡಿ ವಿಚಾರ ಏನಂತಂದರೆ ಯಾವುದೇ ಸಮಾಜದ ಚುನಾವಣೆ ಇರ್ಬೋದು, ಯಾವುದೇ ಸಹಕಾರ ಕ್ಷೇತ್ರದ ಚುನಾವಣೆ ಇರ್ಬೋದು, ಯಾವುದೇ ಸಂಘದ ಚುನಾವಣೆ ಇರ್ಬೋದು, ಇಲ್ಲ ನಮ್ಮ ಭಾರತ ದೇಶದ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಹೇಳಿದ್ರೆ ಎಲ್ಲ ಚುನಾವಣೆಗಳು ಸಹ 5 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಚಾಮರಾಜನಗರ ತಾಲೂಕು ಸಂಘದಾಗ ಭಾಳ ವರ್ಷಗಳಿಂದ 3 ವರ್ಷಕ್ಕೊಂದ್ಸತಿ ನಡ್ಕೊಂಡ್ಬಂದು. ಸೊ ನಾವು ಈ 5 ವರ್ಷ ಇರತಕ್ಕಂಥ 3 ವರ್ಷ ಇರತಕ್ಕಂಥ ಚುನಾವಣೆನ 5 ವರ್ಷಕ್ಕೆ ಮಾಡೋಣ, ಮತ್ತು 2.5 ವರ್ಷಕ್ಕೊಂದ್ಸತಿ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಚೇಂಜ್ ಆಗಿರ್ಕೊಂಡು ತಿದ್ದುಪಡಿ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದದ್ದು, ಯಾವುದೇ ಸಂಘ ಸಹಕಾರ ಕ್ಷೇತ್ರ ಇರ್ಬೋದು, ಸಾಮಾನ್ಯ ಸಂಘ ಇರ್ಬೋದು, ಸಮಾಜದ ಚುನಾವಣೆ ಇರ್ಬೋದು, ಆಡಳಿತದಲ್ಲಿ ಅಲ್ಲಿ ವಾರ್ಷಿಕ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು ಮತದಾರ ಪಟ್ಟಿಯನ್ನು ಅನ್ನತಕ್ಕಂಥದ್ದಿಲ್ಲ. ಒಂದು ಸರಿ ನಾವು ಅಲ್ಲಿಗೆ ಸದಸ್ಯರಾಗಿ ಹೋದರೆ ಶಾಶ್ವತವಾಗಿ ಉಳ್ಕೊತೀವಿ. ಈ ವಾರ್ಷಿಕವನ್ನು ನಾವು ಕ್ಯಾನ್ಸಲ್ ಮಾಡಿ ಶಾಶ್ವತವಾದಂಥ ಸದಸ್ಯತ್ವವನ್ನು ನಾವು ತಗೊಳ್ಳೋಣ ಅಂತ 2 ತಿದ್ದುಪಡಿ ಬರುತ್ತೆ. ಇನ್ನು ಅನೇಕ ತಿದ್ದುಪಡಿಗಳು ಬಂದು ಅದಕ್ಕೆಲ್ಲ ಸಭೆ ಓಕೆ ಮಾಡ್ತು. ಸಹಕಾರ ಸಂಘ ತೆಗಿಬೇಕು, ಯಾವುದೋ ಹೆಸರಲ್ಲಿ ಜಮೀನಿದೆ ಅದನ್ನು ಸಮಾಜಕ್ಕೆ ಬಳಸ್ಕೋಬೇಕು, ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ರಾಜಕೀಯಕ್ಕೆ ಒತ್ತು ಕೊಡಬೇಕು, ಅದೆಲ್ಲ ಹೋಗ್ಬೇಕು. ಇವೆರಡು ವಿಚಾರ ಬಂದಾಗ ಪರವಿಧವಾದಗಳು ನಡೆದು ಈ ಏನು ಈ ತಿದ್ದುಪಡಿ ವಿಚಾರ ಇದೆ ಅದೊಂದು ಸಮಿತಿ ಮಾಡಿತ್ತು ಚಾಮರಾಜನಗರ ತಾಲೂಕು. ಅದರಲ್ಲಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ತಂದೆಯವರು ಸಹ ಸಮಿತಿ ತಿದ್ದುಪಡಿ ಸಮಿತಿಗಳು, ಮಾಜಿ ಗೌರವಾಧ್ಯಕ್ಷ ಆದಂಥ ಸೋಮಣ್ಣಗೌಡರು ಸಹ ಅವರು ತಿದ್ದುಪಡಿ ಸಮಿತಿ ಇದ್ದರು, ಬಸವರಾಜು ಮಾಸ್ಟರು ಇದ್ದರು, ಮಲಯಾಳ ತುಂಬಿ ಮಾನ್ಯ ವಕೀಲರಾದಂಥ ಶಿವರಾಮ ಸರ್ ಇದ್ದರು. ಇವರೆಲ್ಲರೂ ಸಹ ಸೇರಿ ಇದನ್ನು ಚಾಮರಾಜನಗರ ತಾಲೂಕು ಸಂಘಕ್ಕೆ ಇಷ್ಟು ತಿದ್ದುಪಡಿಯನ್ನು ನೀವು ಮಾಡಿ ಅಂತ ಹೇಳಿ ಚಾಮರಾಜನಗರ ತಾಲೂಕು ಸಂಘಕ್ಕೆ ಕಳಿಸಿದ್ರು. ಆ ಕಳಿಸಿದಂಥ ಸಂದರ್ಭದಲ್ಲಿ ಸೋಮಣ್ಣಗೌಡರು ಏನಾದರೂ ಈ ತಿದ್ದುಪಡಿಗಳಿಗೆ ನನ್ನ ವಿರೋಧ ಇದೆ ಅಂತ ಹೇಳಿ ಬರ್ತಿದ್ದಾರಾ? ಇಲ್ಲ. ಎಲ್ಲರೂ ಯಾವ ಥರ ಓಕೆ ಕರೆಕ್ಟಾಗಿದೆ ತಿದ್ದುಪಡಿ ನಾವು ಕಳಿಸ್ತೀನಿ ಅಂತ ಹೇಳಿದ್ರು ಅದನ್ನು ಅವರು ಸಹ ಸೈನ್ ಮಾಡಿ ಕಳಿಸ್ಕೊಡ್ತಾರೆ. ಕಾರ್ಯಕಾರಿಣಿ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ನಿರ್ದೇಶಕರ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿದ್ರು. ಬಹಳ ಒಂದು ಗಂಟೆ ಚರ್ಚೆಯ ನಂತರ, ಬಹಳ ಹೊತ್ತಿನ ನಂತರ ಬಹುಮತದೊಂದಿಗೆ ಅದು ಅಂಗೀಕಾರ ಆಯಿತು. ಅದಾದಮೇಲೆ ಇವತ್ತು ನಾವು ಈ ಬೈಲಾ ತಿದ್ದುಪಡಿ ವಿಶೇಷ ಸಭೆಯನ್ನು ಕೂಗಿದ್ವಿ. ಈಗ ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ ಹೇಳಿ. ನಾನೇ ಬಹಳ ಹೋರಾಟ ಮಾಡಿ ಇದು ಇರಲೇಬೇಕು, ಚೇಂಜಸ್ ಆಗಲೇಬೇಕು, 100 ರೂಪಾಯಿ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗಬೇಕು, ಶಾಶ್ವತವಾದ ಮೆಂಬರ್ಶಿಪ್ ಕೊಡಬೇಕು, ಚುನಾವಣೆ 5 ವರ್ಷಕ್ಕೊಂದ್ಸರಿ ಮಾಡಲೇಬೇಕು ಅಂತ ನಾನು ನಿರ್ದೇಶಕರ ಸಭೆಯಲ್ಲಿ ಅಂಗೀಕಾರ ಮಾಡಿದ್ದೀನಿ. ವಾದ ವಿವಾದಗಳ ನಡುವೆ ಈಗ ಸಭೆ ಬಂದಿದೆ. ಈಗಲೂ ನಾನು ಅಲ್ಲೇ ನಿಂತ್ಕೋಬೇಕು. ಈಗ ನಾನು ರಾಜಕಾರಣದಲ್ಲಿ ಉಮೇಶ್ ಅವರ ವಿರುದ್ಧ ನಾನಿದ್ದೀನಿ, ನನ್ನ ವಿರುದ್ಧ ಅವರಿದ್ದಾರೆ ಅಂತೇಳಿ ಬೈಲಾ ತಿದ್ದುಪಡಿ ಸಂದರ್ಭದಲ್ಲಿ ನಾನು ಅದನ್ನು ವಿರೋಧ ಮಾಡೋಕ್ಕಾಗಲ್ಲ. ಆದರೆ ಸೋಮಣ್ಣಗೌಡರು ವಿರೋಧ ಮಾಡಿದ್ರು. ಸಮಿತಿಲಿ ಇದ್ದಿದ್ದೀವರು, ತಿದ್ದುಪಡಿ ಮಾಡಿ ಕಳಿಸಿದ್ದೀವರು, ವಿರೋಧ ಮಾಡಿದ್ರು. ಯಾಕೆ ವಿರೋಧ ಮಾಡಿದ್ರು? ಕಾರಣ ವಚನ ಭ್ರಷ್ಟ ಅಧ್ಯಕ್ಷ ಮಿಸ್ಟರ್ ಉಮೇಶಣ್ಣ ಅವರಲ್ಲ, ಅವನೊಬ್ಬ ದೊಡ್ಡ ವಚನ ಭ್ರಷ್ಟ. ಅವನು ಯಾವತ್ತೂ ಯಾರಿಗೂ ಕೊಟ್ಟ ಮಾತಂತ ನಡ್ಕೊಂಡೇ ಇಲ್ಲ. ಅವನಿಗೋಸ್ಕರ ನೋಡಿ ಬಸವಣ್ಣವರೊಂದು ವಚನ ನೆನಪಾಗುತ್ತೆ ನನಗೆ, ದಿನಕ್ಕೊಂದು ವಚನ ಅಂತ. ನಾನು ಪ್ರತಿದಿನ ದಿನಕ್ಕೊಂದು ವಚನವನ್ನು ಬಸವಣ್ಣವರ ಸ್ಮರಣೆ ಮಾಡ್ತಾರೆ. ಅದ್ರಲ್ಲಿ ಹೇಳ್ತಾರೆ, ನುಡಿಕೆಗೆ ನಡೆ ಪಕ್ಕದಿದ್ದರೆ ಒಡೆಯನಿಗೆ ಅಸಹ್ಯ ನೋಡೆಯ, ನುಡಿದಂತೆ ನಡೆದೆ ಹೇ ಎಂದರೆ.
ನೀವು ನುಡಿದಂತೆ ನಡೆಯಲಿಲ್ಲ ಅಂತಂದ್ರೆ ಒಡೆಯ ಕೂಡಲ ಸಂಬಂಧ ಅಸಹ್ಯ ಅಂತೆ. ನುಡಿಗೆ ನಡೆ ಹೇ ಎಂದರೆ ನಾನು ನುಡಿದಂತೆ ನಡೆದೀನಿ ಹೇ ಅಂತ ಹಿಕ್ಕಿದ್ರೆ ಕೂಡಲ ಸಂಗಮನು ಕರವಿಡಿದು ಎತ್ತುವನಯ್ಯ. ನಮ್ಮ ಅಂಗೈಯನ್ನು ಹಿಡಿದು ಕೂಡಲ ಸಂಗಮ ಎತ್ಕೋತಾನಂತೆ. ನಾವು ಯಾವುದೇ ಕಷ್ಟದಲ್ಲಿ ಇದ್ರೆ ಅವನು ಒಪ್ಕೋತಾನಂತೆ. ನುಡಿದಂತೆ ನಡೆಯುವವರ ನೊಳಗೊಪ್ಪುವನು ಕೂಡಲ ಸಂಗಯ್ಯ ಅಂತ. ಆದ್ರೆ ಉಮೇಶ್ ಅವ್ರ ಸಿದ್ಧಾಂತ ಹೆಂಗೆ ಗೊತ್ತಾ? ನುಡಿಯದಂತೆ ನಡೆಯದಿರಯ್ಯ, ನುಡಿದಂತೆ ನಡೆದರೆ ಶಿವ ಮೆಚ್ಚುವನು ಬೇಡಯ್ಯ ಅಂತ ಆ ಸಿದ್ಧಾಂತ. ಎಲ್ಲರಿಗೂ ಮೋಸನೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಚುನಾವಣೆ ಪೂರ್ವದಲ್ಲಿ ಒಂದು ಒಪ್ಪಂದ ಆಗಿದೆ. ಬಾಲರಾಜು ಅಧ್ಯಕ್ಷರು ಮಾಡೋದು, ಉಮೇಶ್ ಉಪಾಧ್ಯಕ್ಷರು, ಸೋಮಣ್ಣಗೌಡರು ಗೌರವ ಅಧ್ಯಕ್ಷರು, ಅದೇ ಥರ ಅವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವ ಅಧ್ಯಕ್ಷರು. ಇದು ಚುನಾವಣೆಗೂ ಮುಂಚೆ ಆಗಿದೆ ಸರ್. ಚುನಾವಣೆಗೆ ಮುಂಚೆ ನನ್ನದು. ಅದೇ ಥರ ಉಮೇಶ್ ಅವ್ರಿಗೆ ಕೊನೆ ಯಾವುದೇ ಒಂದು ವರ್ಷ ಅಂತ ನಮ್ಮ ತಂದೆ ಬಿಟ್ಕೊಟ್ಟು ಅದಾದ್ಮೇಲೆ ಮತ್ತೆ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ಉಮೇಶ್ ಅವರು ಸೋಮಣ್ಣವರು ಸಪೋರ್ಟ್ ಮಾಡಲಿಲ್ಲ. ಅವನು ನಾನೇ ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತ ಅಲ್ಲಿ ವಚನ ಭ್ರಷ್ಟ. ಮತ್ತೆ ಚುನಾವಣೆ ಎಲ್ಲ ಅನೌನ್ಸ್ಮೆಂಟ್ ಆಯಿತು, ಕ್ಯಾಂಡಿಡೇಟ್ಗಳು ಹಾಕಿರಲಿ. ಈ ಸೋಮಣ್ಣಗೌಡರು ಅರ್ಧ ದಾರಿಲಿ ಅವರ ಬಣದಲ್ಲಿ ಇದ್ದಂಥ ಕ್ಯಾಂಡಿಡೇಟ್ಗಳಿಗೆ ಕೈ ಕೊಟ್ಟು ಮತ್ತೆ ಉಮೇಶ್ ಅವ್ರ ಜೊತೆಗೆ ಸೇರ್ಕೊಂಡು ಅವರ ಒಪ್ಪಂದದ ಪ್ರಕಾರ ಅದೇ ಒಂದು ವರ್ಷ ನಾನು ನಿಮಗೆ ಬಿಟ್ಕೊಡ್ತೀನಿ ಸರ್, ನೀವು ಈ ಸರಿ ನಾನು ಅಧ್ಯಕ್ಷ ಆಯ್ತು, ನೀವು ಸಪೋರ್ಟ್ ಮಾಡಿ ಅಂತ ಅವನು ಅವ್ರ ಹತ್ರ ವಿನಂತಿಸಿದಾಗ ಅವರು ಆಯಿತು ಅಂತ ಒಪ್ಕೊಂಡು ಅವರು ಕೊನೆ ಈಗ ಒಂದು ವರ್ಷ ಬಂದಿದೆ. ಈ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನು ಸೋಮಣ್ಣಗೌಡರಿಗೆ ಬಿಡಬೇಕಾಯಿತು. ಅವರು ಅಧ್ಯಕ್ಷ ಆಗಬೇಕಾದ್ರೆ ಕಸ್ಬಾ ಹೋಬಳಿಯಿಂದ ಒಬ್ಬ ನಿರ್ದೇಶಕರು ಅದೇ ಗ್ರಾಮದ ರಾಜು ಅಂತಕ್ಕಂಥ ರಾಜೀನಾಮೆ ಕೊಟ್ಟಿದ್ರು. ಊರಿನ ಗ್ರಾಮಸ್ಥರ ಒಪ್ಪಂದದ ಮೇರೆಗೆ ಅಂತಾನೆ ಬರ್ತಾರೆ ರಾಜೀನಾಮೆ. ಅದ್ರ ಪ್ರಕಾರ ರಾಜೀನಾಮೆ ಕೊಟ್ಟರು. ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗಿತ್ತು ಸಭೆಯಲ್ಲಿ. ಆದರೆ ಉಮೇಶ್ ಅವರ ಒಂದು ದುರಾಲೋಚನೆ, ದುರಾಸೆ, ವಚನ ಭ್ರಷ್ಟ ಒಂದು ಮನಸ್ಥಿತಿ, ಅವರು ಅದನ್ನು ಉದ್ದೇಶಪೂರ್ವಕವಾಗಿ ಆ ರಾಜೀನಾಮೆಯನ್ನು ರಿಜೆಕ್ಟ್ ಮಾಡಿದ್ರು ಸಭೆಯಲ್ಲಿ. ಆ ರಿಜೆಕ್ಟ್ ಮಾಡೋದ್ರಿಂದ ಸೋಮಣ್ಣಗೌಡರು ಕಸ್ಬಾ ಹೋಬಳಿ ನಿರ್ದೇಶಕರಾಗಿ ಹೊರಗಡೆ ಬರೋದಕ್ಕೆ ಅವಿರೋಧ ಆಯ್ಕೆ ಆಗೋಕ್ಕೆ ಸಮಸ್ಯೆ ಆಯಿತು. ಇವರು ಅಧ್ಯಕ್ಷ ಉಳ್ಕೊಂಡು ಅವ್ರಿಗೆ ಮಾತಿಗೆ ತಪ್ಪಿಸ್ಕೊಂಡು. ಸೊ ಈ ಉಮೇಶ್ ಅವ್ರ ಮೇಲಿನ ಕೋಪಕ್ಕೋಸ್ಕರ ಇವರು ಇವತ್ತು ಸಭೆ ಒಳಗಡೆ ಬೈಲ ತಿದ್ದುಪಡಿಯನ್ನು ಅವರೇ ಮಾಡಿದಂಥ ಬೈಲವನ್ನು ಒಂದು ವಿರೋಧ ಮಾಡೋಂಥ ಮನಸ್ಥಿತಿಗೆ ಬಂದಿದೆ ಸರ್. ಏನೀಗ ಪ್ರಮುಖ ಬೈಲ ತಿದ್ದುಪಡಿ ಏನೋ ವಿಚಾರ ಬರ್ತಾ ಇದೆ. ಇದರಲ್ಲಿ ಈ 100 ರೂಪಾಯಿ ಅದು ವಿಚಾರನ ಅದು ಬೇಡ ಅಂತಲ್ಲ ಏನೋ ಅಂತ ಸರ್. 100 ರೂಪಾಯಿಗೆ ಮಾಡೋಂಥ ಒಂದು ತುಂಬ ತೊಂದರೆಯಲ್ಲಿ ಇವತ್ತಿನ ಸಮಾಜ ಇಲ್ಲ. ಯಾವುದೋ ಸಂದರ್ಭದಲ್ಲಿ ಇತ್ತು, ಈಗಿಲ್ಲ. ಭಾಳ ಸದೃಢವಾಗಿದೆ ಸಮಾಜಕ್ಕೆ. ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಆದಾಯ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರತಕ್ಕಂಥ ಆಸ್ತಿ. ಅಲ್ಲಿ ಮಠ ನಿರ್ಮಾಣ ಮಾಡಬೇಕು, ಸಹಕಾರ ಸಂಘ ಮಾಡಬೇಕು, ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು, ಮತ್ತು ಶಿಕ್ಷಣ ಸಂಸ್ಥೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀವಿ. ಮತ್ತೆ 100 ರೂಪಾಯಿಗೆ ಬರೋಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಇವತ್ತೊಂದು 1 kg ಅಕ್ಕಿ ಎಷ್ಟು ಸರ್? 85 ರೂಪಾಯಿ. 1 kg ಸಕ್ಕರೆ ಎಷ್ಟು ಸರ್? 55 ರೂಪಾಯಿ. 1 ಲೀಟ್ರ್ ಎಣ್ಣೆ ಎಷ್ಟು ಸರ್ ಇವತ್ತು? 158 ರೂಪಾಯಿ. 1 kg ಚಿಕನ್ ತರ್ತೀವಿ ಮನೆಗೆ ಅಂತಂದರೆ ಇವತ್ತು 230, 240, 250, 220 1 kg ಮಟನ್ ಇವತ್ತು 800 900 ರೂಪಾಯಿ, 1000 ರೂಪಾಯಿ, ಡಿಪೆಂಡ್ ಅಪಾನ್ ಕ್ವಾಲಿಟೀಸ್. ಆಯ್ತಾ, ಬ್ರೀಡ್. ಇಂಥ ಸಂದರ್ಭದಲ್ಲಿ ಬರೀ 100 ರೂಪಾಯಿ ಕೊಟ್ಟು ನಾವು ಮೆಂಬರ್ಶಿಪ್ ಆಯ್ತೀವಿ ಅನ್ನೋದೆಲ್ಲ ಸುಳ್ಳು. ಈ 100 ರೂಪಾಯಿ ಕಾನ್ಸೆಪ್ಟ್ ಯಾಕೆ ಎಲ್ಲರೂ ಅದ್ರ ಪರ ನಿಂತಿರೋದು? ಅದು ಒಂದು ಕಾರಣ. ನಿರ್ದೇಶಕರ ಒಂದು ಸಂಘಕ್ಕೆ ಚುನಾವಣೆ ನಿಂತ್ಕೊಂಡ್ಮೇಲೆ ಅವ್ರಿಗೆ ಸಂಬಂಧಿಕರು, ಸ್ನೇಹಿತರು, ಅವ್ರ ಬಣದಲ್ಲಿರತಕ್ಕಂಥ ಫಾಲೋವರ್ಸು ಅವ್ರ ಮನೆಗಳಿರ್ತಾರೆ. ಒಂದು ಅಪ್ಲಿಕೇಶನ್ಗೆ ಅವ್ರಿಗೆ ಸೇನೆ ಹಾಕ್ಸ್ಕೊತಾರೆ. ಅವ್ರು ಇಲ್ಲ ಅಂತಂದರೆ ಇವರೇ ಎಮ್ಮೆಟ್ಟು ಹೊತ್ಬಿಡ್ತಾರೆ. ಅವ್ರ ಫೋಟೋ ಅಂಟಿಸ್ಬಿಟ್ಟು ಬಂದು 100 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಮಾಡಿಬಿಡ್ತಾರೆ. ಚುನಾವಣೆ ಟೈಮಲ್ಲಿ ಬಸ್ಗಳು, ಕಾರ್ಗಳನ್ನೆಲ್ಲ ಮಾಡಿ ಅವ್ರಿಗೆ ಚಿಕನ್ ಪಲಾವ್, ಡ್ರಿಂಕ್ಸು ಅದು ಇದು ಕೊಟ್ಟು ಕರ್ಕೊಂಬಂದು ಓಟ್ ಹಾಕ್ಸೋಕ್ಕೆ 100 ರೂಪಾಯಿ ಇರುತ್ತೆ. ನಾವು ಇದು ಬೇಡ. ಇದು ಬೇರೆ ಚುನಾವಣೆಗಳಲ್ಲ, ಅದು ಏನಂದರೆ ಸಮಾಜ ಚುನಾವಣೆ. ಇಲ್ಲ ಎಷ್ಟು ಅಸಹ್ಯವಾಗಿ ನಡೆಯುತ್ತಾರ. ಒಂದು ಸತಿ ಒಬ್ಬರು 1000 ರೂಪಾಯಿ ಮೆಂಬರ್ಶಿಪ್ ಕೊಟ್ಟರು. ಆಗ ಈಗ 1000 ರೂಪಾಯಿನೂ ಬೇಡ, 500 ರೂಪಾಯಿನೇ ಶಾಶ್ವತವಾಗಿ ಮೆಂಬರ್ಶಿಪ್ ಇರಲಿ ಅಂತ ಮನೆ ರೆಸರ್ವೇಷನ್ ಪಾಸ್ ಆಗಿದೆ. ಅದಿರಲಿ. ನಾವು ಹೇಳ್ತಾ ಇದ್ದಿದ್ದು 1000 ರೂಪಾಯಿ ಇರಲಿ, 100 ರೂಪಾಯಿ ಕ್ಯಾನ್ಸಲ್ ಆಗಲಿ. ಹಾಗಾದರೆ ಬೈಲ ತಿದ್ದುಪಡಿಗೆ ಸೂರ್ಯಕುಮಾರ್ ಅವರು ಏನು ಪರ ಇದ್ದೀರಾ? ಹಾಗಾದರೆ ಬೈಲ ತಿದ್ದುಪಡಿ ಪರ ಇದ್ದೀರಾ ನೀವು? ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಾವು ಯಾವುದೇ ಇನ್ನೊಬ್ಬನ ಲೀಡರ್ಶಿಪ್ಪಲ್ಲಿ ಹೋಗಲ್ಲ.
ನನಗೆ ನಮ್ಮ ತಂದೆನೇ ಲೀಡ್ರು, ನನ್ನ ಲೀಡರ್ಶಿಪ್ ನಂಬಿಟ್ಟು ಭಾಳಷ್ಟು ಜನ ಪರವಸ್ತಾರೆ. ನಾನೇ ಉಮೇಶ್ ಅವ್ರ ಲೀಡರ್ಶಿಪ್ ಅವರು. ನಾನು ಮಹಿಳೆ ತಿದ್ದುಪಡಿ ವಿಚಾರದಲ್ಲಿ ಅವ್ರ ಪರ ಇದ್ದೀನಿ ಅಷ್ಟೇ, ಅವ್ರ ಪರ ಅಲ್ಲ. ಅದು ವೆರಿ ಸಾರಿ, ನಾನು ಹೇಳ್ತಕ್ಕಂಥದ್ದು ಮಹಿಳಾ ತಿದ್ದುಪಡಿ ವಿಚಾರದ ಪರ. ಮಹಿಳಾ ತಿದ್ದುಪಡಿ ಅವನು ನನಗೆ ರಾಜಕೀಯ ವಿರೋಧಿ ಇದ್ದಾರೆ, ಉಮೇಶ್ ಅವ್ರು ನನಗೆ ರಾಜಕೀಯ ವಿರೋಧಿ ಇದ್ದಾರೆ ಅಂತ ನಾನು ಮಹಿಳಾ ತಿದ್ದುಪಡಿನ ವಿರೋಧ ಮಾಡೋದು. ತಿದ್ದುಪಡಿ ಮಾಡೋದು ಆದ್ದರಿಂದ 100 ರೂಪಾಯಿ ಕ್ಯಾನ್ಸಲ್ ಆಗುತ್ತೆ. ಶಾಶ್ವತವಾದಂಥ ಸದಸ್ಯರು ಹೋಗ್ಬೋದು. ಒಟ್ಟಾರೆಯಾಗಿ ಕೊನೆಯದಾಗಿ ಏನು ಕುರುಬರ ಸಂಘದ ಒಂದು ಪರ ವಿರೋಧದ ಚರ್ಚೆಗಳು ಏನು ನಡೀತಾ ಇದೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅನ್ನೋದು ಏನು ಇಲ್ವೋ ಸರ್? ಇದು ಎಲ್ಲಿ ಡೆವಲಪ್ಮೆಂಟ್ ಇರ್ತಾರೆ, ಪರ ವಿರೋಧ ಚರ್ಚೆ ಕೊನೆ ಯಾವ ಪಕ್ಷದಲ್ಲಿ ವಿನಾಯಕರ ಇಲ್ಲ. 3 ಲೋಕ ತ್ರಿಲೋಕ, ಬ್ರಹ್ಮ ವಿಷ್ಣು ಮಹೇಶ್ವರರು ಇರತಕ್ಕಂಥ ತ್ರಿಲೋಕದಲ್ಲೇ ಭಿನ್ನಾಭಿಪ್ರಾಯಗಳು. ಅನುಭವ ಮಂಟಪದಲ್ಲಿ ಭಿನ್ನಾಭಿಪ್ರಾಯಗಳಿದ್ದೇವೆ ಖಂಡಿತ ಇತ್ತು. ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾಗ ಅದು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ. ಕೊನೆಯದಾಗಿ ಏನು ಈ ಒಂದು ಆರೋಪಗಳಿದೆ ಮತ್ತು ಪ್ರತಿಭಟನೆ ಮಾಡೋದು, ಅವ್ರಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ನೋಡಿ, ಈಗ ಅವ್ರದ್ದೇನಪ್ಪ 100 ರೂಪಾಯಿ ಇದ್ದು 100 ರೂಪಾಯಿ ಚುನಾವಣೆ ಅದಿರಲಿ ಅಂತ ಆಶಯ ಇರತಕ್ಕಂಥದ್ದು. ಅವತ್ತು ಏನು ತಿದ್ದುಪಡಿ ನಡೀತು, ಚರ್ಚೆ ನಡೀತು, ತಿದ್ದುಪಡಿ ಸಭೆ, ಅಲ್ಲಿ ಅವರು ಓಟ್ ಹಾಕಬೇಕು. ಅಲ್ಲಿ 100 ರೂಪಾಯಿ ಬೇಕು, 100 ವರ್ಷ ಚುನಾವಣೆ ಬೇಕು. ಇವರು ಅಲ್ಲಿ ಮತದಾನ ಮಾಡಿದೆ, ಆಚೆ ಬಂದು ಪ್ರತಿಭಟನೆ ಯಾಕೆ ಮಾಡೋದು? ಯಾಕೆ ಅಂತಂದರೆ ಅಲ್ಲಿ ತಿದ್ದುಪಡಿ ಪರ ಬೇಕಾದಷ್ಟು ಜನ ಇತ್ತು, ತಿದ್ದುಪಡಿ ವಿರೋಧ ಇದ್ದದ್ದು ಇವ್ರುಗಳಿದ್ರಲ್ಲಿ ಏನು ಪ್ರತಿಭಟನೆ ಮಾಡಿದ್ರು ಕೆಲವ್ರು ಮಾತ್ರ. ತುಂಬ ಜನ ಇದ್ದಿದ್ದರೆ ಯಾಕೆ ಬಹುಮತ ಪಾಸ್ ಆಯ್ತಿತ್ತು? ಅಲ್ಲಿ ಬಹುಮತ ಪಾಸ್ ಆಯ್ತದೆ, ಓಟ್ ಹಾಕ್ಸಿದ್ರೆ ನಾವು ಸೋಲ್ತೀವಿ ಅನ್ನೋ ಉದ್ದೇಶಕ್ಕೆ ಇವರು ಇಡೀ ಸಮಾಜವನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ, ಇಡೀ ಜನಗಳನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಆಚೆ ಬಂದು ಪ್ರತಿಭಟನೆ ಮಾಡೋದು. ಅಲ್ಲಿ ಓಟ್ ಹಾಕ್ತಿ ಯಾಕೆ ಬರ್ತೀವಿ ಅಷ್ಟೇ. ಎಲ್ಲರೂ ಸಮಾಜ ಪರ ಇರೋದು, ಎಲ್ಲರೂ ಜೊತೆ, ಎಲ್ಲರೂ ಒಂದಾಗಿ ಸಮಾಜದ ಹೇಳಿಕೆ. ಇದಿಷ್ಟು ಕುರುಬರ ಸಂಘದ ನಿರ್ದೇಶಕರಾದಂಥ ಸೂರ್ಯಕುಮಾರ್ ಅವರ ಅಭಿಪ್ರಾಯ ಆಗಿತ್ತು. ಮುಂದಿನ ದಿನಗಳಲ್ಲಿ ಈ ಪರ ಮತ್ತು ವಿರೋಧದ ಚರ್ಚೆಗಳು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಮೇಶ್ ಪಾಪಾಯ್ ಜೊತೆ ಮಣಿಕಂಠ, ಜಂಟರಾಯವರಿ, ಚಾಮರಾಜನಗರ.